ಡಾಕ್ಟರ್ ನಿರ್ಮಲಾನಂದ ಶ್ರೀಗಳಿಗೆ 13ನೇ ಪಟ್ಟಾಭಿಷೇಕ ಸಂಭ್ರಮ. ಆದಿಚುಂಚನಗಿರಿಯಲ್ಲಿ ಬಾಲಗಂಗಾಧರನಾಥ ಶ್ರೀಗಳ ಜನ್ಮೋತ್ಸವ. ಒಕ್ಕಲಿಗ ಮಹಾಸಂಸ್ಥಾನವಾಗಿರುವಂತಹ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಇಂದು ಸಂಭ್ರಮ ಸಡಗರ ಮನೆ ಮಾಡಿತ್ತು. ಮಠದ ಭವ್ಯ ಸಭಾಂಗಣದಲ್ಲಿ ಭೈರವೈಕ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿ ಜನ್ಮೋತ್ಸವ ಹಾಗೂ ಪೀಠಾಧ್ಯಕ್ಷ ಶ್ರೀ 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 ಡಾಕ್ಟರ್ ನಿರ್ಮಲಾನಾಥ ಸ್ವಾಮೀಜಿಯವರ ಪಟ್ಟಾಭಿಷೇಕ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂಭ್ರಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಜಿಎಸ್ ಆಸ್ಪತ್ರೆ ಹಾಗೂ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಸಚಿವರಾದ ಚಲುವರಾಯಸ್ವಾಮಿ, ಕೆಎಚ್ ಮುನಿಯಪ್ಪ, ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಸೇರಿದಂತೆ ಹಲವು ಗಣ್ಯರು, ಮಠಾಧೀಶರು ಭಾಗಿಯಾಗಿದ್ದರು. ಕಾರ್ಯಕ್ರಮ ಉದ್ಘಾಟನೆಯ ಬಳಿಕ ಬಾಲಗಂಗಾಧರ ಸ್ವಾಮೀಜಿಯವರ ಮೂರ್ತಿಗೆ ಆರತಿ ಬೆಳಗಿ ಪುಷ್ಪಾರ್ಚನೆಯನ್ನ ಮಾಡಲಾಯಿತು. ಇದೇ ವೇಳೆ ವಿಜ್ಞಾತಂ ಸಂಚಯ ಈ ಒಂದು ಪತ್ರಿಕೆ ಬಿಡುಗಡೆ ಮಾಡಿರುವಂತಹ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಶ್ರೀಮಠದ ಸಾಧನೆಯನ್ನ ಕೊಂಡಾಡಿದ್ರು. ಇವತ್ತಿನ ವಿಜ್ಞಾತಂ ಅಂತ ಹೇಳಿದ್ರೆ ಅದೊಂದು ಸಂಸ್ಕೃತ ಪದ, ಜ್ಞಾನ ಮತ್ತು ಅರಿವಿನ ಸಮ್ಮಿಲನದ ಒಂದು ಪದ ಅದು. ಇವತ್ತು ವಿಜ್ಞಾನಂ ಉತ್ಸವ ಅಂತ ಹೇಳಿದ್ರೆ ಈ ಎರಡರ ಉತ್ಸವವನ್ನು ನಾವು ಆಚರಣೆ ಮಾಡುವಂಥದ್ದೊಂದು ಹಬ್ಬದ ಆಚರಣೆ. ಜ್ಞಾನ, ವಿದ್ಯೆ ಮತ್ತು ಸಂಸ್ಕೃತಿಯ ಸಮ್ಮಿಲನ. ಇದು ಆದಾಗ ಮಾತ್ರ ಸಮಾಜದಲ್ಲಿರುವಂಥ ಆ ಹೊಸ ಅನ್ವೇಷಣೆ ಅದು ಸರಿದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ ಆಗಬೇಕು ಅಂತ ಹೇಳುವಂಥ ತೋರಿಸ್ಕೊಟ್ರು. ಸುಮಾರು 15 ವರ್ಷದ ಹಿಂದೆ ಸ್ಟಾರ್ಟಪ್ಗಳು, ಭಾರತ ದೇಶದಲ್ಲಿ ಸ್ಟಾರ್ಟಪ್ಗಳು ಎಷ್ಟಿತ್ತು ಅಂತ ಹೇಳಿದ್ರೆ ಗುರುಗಳು ಹೇಳ್ತಾ ಇದ್ರು, ಒಂದು 10-15 ಸಾವಿರದಷ್ಟು ಇತ್ತು. 400 ಇತ್ತು. ಇವತ್ತು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಸ್ಟಾರ್ಟಪ್ಗಳು, ಕರ್ನಾಟಕದ್ದೇ 4,000ಕ್ಕಿಂತ ಹೆಚ್ಚಿನ ಸ್ಟಾರ್ಟಪ್ಗಳಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತೇವೆ. ಇದಕ್ಕೆ ಕಾರಣ ನಮ್ಮ ಗುರುಗಳ ಈ ಕಾರ್ಯಕ್ರಮ ಕೂಡ ಇದಕ್ಕೆ ಒಂದು ಪ್ರೇರಣೆ ಕೊಡುವಂಥ ವೇದಿಕೆ ಆಗಿತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ರೀತಿ ವಿಜ್ಞಾನ ಮತ್ತು ಉದ್ದಿಮೆಯ ಸಂಬಂಧ ಇದನ್ನು ವೃದ್ಧಿ ಮಾಡುವಂಥದ್ದು ಮಾಡಿದಾಗ ಉದ್ಯೋಗಗಳು ಸೃಷ್ಟಿಯಾಗ್ತದೆ. ಉದ್ಯೋಗಗಳ ಸೃಷ್ಟಿಯ ಜೊತೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಆರ್ಥಿಕ ಅಭಿವೃದ್ಧಿಯ ಮುಖಾಂತರ ನಮ್ಮ ದೇಶದ ಪರಿಕಲ್ಪನೆ ಏನಿದೆ 2047ಕ್ಕೆ ನಾವೊಂದು ವಿಕಸಿತ ಭಾರತ ಆಗಬೇಕು ಅಂತ ಪರಿಕಲ್ಪನೆಯುಂಟ. ಇದನ್ನು ಸಾಬೀತು ಮಾಡಲಿಕ್ಕೆ ಒಂದು ದೊಡ್ಡ ಹೆಜ್ಜೆ ಇಟ್ಟಾಗೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ವಿಜ್ಞಾನದ ವಿಚಾರ ನಾನು ಹೆಚ್ಚು ಮಾತಾಡಲಿಕ್ಕೆ ನನಗೇನು ಆ ಅರ್ಹತೆನೂ ಇಲ್ಲ, ಗೊತ್ತೂ ಇಲ್ಲ. ಕಾರ್ಯಕ್ರಮದಲ್ಲಿ ಖ್ಯಾತ ವಿಜ್ಞಾನಿ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಎಂ.ಕೆ. ಸೂರಪ್ಪ ಅವರಿಗೆ ವಿಜ್ಞಾತಂ 2026 ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರು ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನ ಮಾಡಿದ್ರು. ಬಳಿಕ ಮಾತನಾಡಿ ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಹಾಗೂ ಆಸ್ಪತ್ರೆ ಜನಸಾಮಾನ್ಯರಿಗೆ ಕೊಡುತ್ತಿರುವಂತಹ ಕೊಡುಗೆಗಳ ಬಗ್ಗೆ ಹಾಡಿ ಹೊಗಳಿದ್ರು. ನಮ್ಮ ಈಗ ಹೇಗೆ ಟೆಕ್ನಾಲಜಿ, ಸೈನ್ಸು ಮತ್ತು ಎಐ ಯಾವ ರೀತಿ ಸ್ಪೀಡಲ್ಲಿದೆಯೋ ಆ ರೀತಿ ನಮ್ಮ ಚುಂಚನಗಿರಿ ಕ್ಷೇತ್ರನೂ ಸ್ಪೀಡಲ್ಲಿದೆ. ಅದರಲ್ಲಿ ಏನು ಯಾವುದೇ ಅನುಮಾನ ಇಲ್ಲ. ನಾವ್ಯಾರೂ ಸಹ ಮತ್ತೇನು ನೂಕಬೇಕಾಗಿಲ್ಲ. ನಾವು ಚುಂಚನಗಿರಿಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ನಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಹೋದ್ರೆ ಸಾಕು. ಬಹುಶಃ ನಾವೇನು ವಿಶೇಷವಾದಂಥದ್ದು ಮಾಡಬೇಕಾಗಿಲ್ಲ. ಇದರ ಉಪಯೋಗ ಬಹುಶಃ ಕ್ಷೇತ್ರಕ್ಕೆ ಎಷ್ಟು ಬೆಳೆಯುತ್ತೋ ಅಷ್ಟು ಉಪಯೋಗ ಈ ರಾಜ್ಯದ, ಈ ನಾಡಿನ ಸಾರ್ವಜನಿಕರಿಗೆ, ಮಕ್ಕಳಿಗೆ, ಬಡವರಿಗೆ, ರೈತರಿಗೆ ಅನುಕೂಲ ಆಗುತ್ತೆ. ಆದರೆ ದೊಡ್ಡವರ ಹೆಸರು ಹೇಳಿ ಮೈಸಂದ್ರಕ್ಕೆ ಒಂದು ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜನ್ನು ನಿರ್ಮಾಣ ಸ್ವಾಮೀಜಿಯವರು ನಾವು ಅಲ್ಲೇ ಆಯಿತು ಅಂತ ಹೇಳಿ ಕೊಟ್ಟು, ಮತ್ತೊಂದು ವೆಟರ್ನರಿ ಕಾಲೇಜನ್ನು ನಮ್ಮ ಪುರುಷೋತ್ತಮಾನಂದ ಸ್ವಾಮೀಜಿಯವರು 700ರಲ್ಲಿ ಮಾಡಬೇಕು ಅಂತ ನಿರ್ಮಾಣ ಸ್ವಾಮೀಜಿಯವರು ಸೂಚನೆ ಕೊಟ್ಟವ್ರೆ. ಅದನ್ನು ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಏನಾದ್ರು ಮಾಡಬೇಕು ಅಂತೇಳಿ. ಮತ್ತೊಂದು KVK ಜಿಲ್ಲೆಗೆ ಒಂದೇ, ಇಡೀ ರಾಜ್ಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಒಂದು ಜಿಲ್ಲೆಗೆ ಒಂದೇ. ಆದರೆ ಈಗಾಗಲೇ ನಮ್ಮಲ್ಲಿ ಒಂದಿರೋದ್ರಿಂದ ಮತ್ತೆ ಕೊಡ್ಲಿಕ್ಕಾಗಲ್ಲ. ನಿರ್ಮಾಣ ಸ್ವಾಮೀಜಿಯವರು ಕೇಳ್ತಾ ಇದ್ದಾರೆ. ಬಾರಾಮತಿಯಲ್ಲಿ ನಮ್ಮ ಶರದ್ ಪವಾರ್ ಒಂದು KVK ಮಾಡಿ ಬಹಳ ಅದ್ಭುತವಾಗಿ ದೇಶದ ಕೃಷಿ ಪ್ರಗತಿಗೆ ಏನಾದರೂ ನಾವು ತಿಳ್ಕೋಬೇಕು ಅಂದರೆ ಬಾರಾಮತಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೇಕು. ಆ ಥರ ಒಂದು ದೊಡ್ಡ
ಕೃಷಿ ವಿಜ್ಞಾನ ಕೇಂದ್ರವನ್ನ ಅದ್ಭುತವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ವಿಜ್ಞಾನ ಕೇಂದ್ರವನ್ನ ಮಾಡಿದ್ದಾರೆ. ಆ ತರ ಒಂದು ಮಾಡಬೇಕು ಅಂತ ಆಸೆ ನಿರ್ಮಲಾನಂದ ಸ್ವಾಮೀಜಿಯವರಿದೆ. ಇವತ್ತು ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅದಾದ ಮೇಲೆ ಇವತ್ತು ನಾನು ನೋಡ್ತಾ ಇರೋದು 1,75,000 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಎಷ್ಟು ಕೃಷಿ ಮಾಡ್ತಾ ಇದ್ದಾರೆ ಸಮಾಜ ಸುಧಾರಣೆಯಲ್ಲಿ. ಅದರಲ್ಲೂ ಒಂದು ವರ್ಗದ ಮಕ್ಕಳಲ್ಲ, ಎಲ್ಲಾ ಧರ್ಮದ ಎಲ್ಲಾ ವರ್ಗದ ಮಕ್ಕಳು ಕೂಡ ಇಲ್ಲಿ ಆಶ್ರಯವನ್ನು ಪಡ್ತಾ ಇದ್ದಾರೆ. ಬಸವಣ್ಣನ ಚಿಂತನೆಯನ್ನ ಮೈಗೂಡಿಸ್ಕೊಂಡಿದ್ದಾರೆ. ಅರ್ಧಕ್ಕಿಂತ ಹೆಚ್ಚಿಗೆ ಎಲ್ಲ ಬೇರೆ ವರ್ಗದ ಜನರ ಮಕ್ಕಳು ಕೂಡ ಇಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂದ್ರೆ ನಾವು ವಿಶೇಷವಾದ ಧನ್ಯವಾದಗಳನ್ನ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಸಲ್ಲಿಸಬೇಕಾಗುತ್ತದೆ. ಬಹಳಷ್ಟು ಬಡ ಮಕ್ಕಳಿಗೆ ಆಶ್ರಯ ಮಾಡಿದ್ದಾರೆ, ಎಲ್ಲ ವರ್ಗದ ಮಕ್ಕಳಿಗೂ ಆಶ್ರಯವನ್ನು ನೀಡಿದ್ದಾರೆ. ಅದರಿಂದ ಅವರೇ ಸ್ವತಃ ತಾಂತ್ರಿಕ ಪದವೀಧರರಾಗಿ ಮಾಸ್ಟರ್ ಡಿಗ್ರಿಯನ್ನು ಪಡೆದು ಇವತ್ತಿಷ್ಟೊತ್ತು ನಮ್ಮ ಸದಾನಂದ ಗೌಡರು ಹೇಳ್ತಾ ಇದ್ರು, ಚಲುವರಾಯ ಸ್ವಾಮಿ ಅವರು ಹೇಳ್ತಾ ಇದ್ರು, ಇನ್ನೋವೇಷನ್ ತಂತ್ರಜ್ಞಾನದ ಸಂಶೋಧನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮಾನ್ಯ ಇಂಜಿನಿಯರಿಂಗ್ ಕಾಲೇಜು, ಇಂಜಿನಿಯರಿಂಗ್ ಯೂನಿವರ್ಸಿಟಿಯವರು ಮಾಡದೇ ಇರುವಂತ ಒಂದು ಕೆಲಸವನ್ನ ಇವತ್ತು ನಾವು ಕಣ್ಣಾರೆ ಕಂಡ್ವಿ. ಆ ಸಂಶೋಧನೆ ಚಿಕ್ಕ ವಯಸ್ಸಿನ ಮಕ್ಕಳು ಆ ಜ್ಞಾನವನ್ನು ನೋಡಿದಾಗ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಈ ತಂತ್ರಜ್ಞಾನದಲ್ಲಿ ಇವರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರು. ಇಂಜಿನಿಯರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ತಂತ್ರಜ್ಞಾನದಲ್ಲಿ ಈ ದಿನ ಈ ಜಗತ್ತಿನಲ್ಲಿ ಅವಶ್ಯಕತೆ ಇರೋದ್ರಲ್ಲಿ ಬಹಳಷ್ಟು ಮುಂದೆ ಸಾಗುವಂತ ಕೆಲಸವನ್ನು ಮಾಡಿದ್ದಾರೆ. ಈ ದಿನ ಮಕ್ಕಳಿಗೆ ಅವಶ್ಯಕತೆ ಇರುವಂತದ್ದು, ಮಕ್ಕಳ ಬೆಳವಣಿಗೆಯಲ್ಲಿ ಯಾವ ರೀತಿ ಪ್ರಬುದ್ಧಮಾನಕ್ಕೆ ಬರಬೇಕು ಮತ್ತು ಅವರು ಯಾವ ರೀತಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು ಮತ್ತು ಸ್ವತಂತ್ರವಾಗಿ ಸ್ವಾಭಿಮಾನವಾಗಿ ತಲೆ ಎತ್ತಿ ನಿಲ್ಲಬೇಕಾದ್ರೆ ಯಾವ ರೀತಿ ಮಕ್ಕಳನ್ನ ಬೆಳವಣಿಗೆ ಮಾಡಬೇಕು, ಈ ಒಂದು ಮುಂದುವರೆದ ತಾಂತ್ರಿಕ ಒಂದು ವಿಶ್ವದಲ್ಲಿ ಅನ್ನೋದನ್ನ ಈ ದಿನ ಇಲ್ಲಿ ನಾವು ಕಣ್ಣಲ್ಲಿ ಕಂಡು ತುಂಬಾ ಸಂತೋಷ ಆಗಿದೆ. ಮಕ್ಕಳು ಕೂಡ ಅಷ್ಟೇ ಪ್ರತಿಷ್ಠಿತವಾಗಿ ವಿಷಯವನ್ನು ತಿಳ್ಕೊಂಡು ನಮಗೆ ಅವರು ಹೇಳ್ತಾ ಇದ್ರೆ ಆಶ್ಚರ್ಯ. ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ಸವಿಸ್ತಾರವಾಗಿ ಅವರು ನಿರರ್ಥಕವಾಗಿ ಮಾತಾಡ್ತಾ ಇದ್ದಾರೆ ನೋಡಿ, ತುಂಬಾ ಸಂತೋಷ ಆಗಿದೆ. ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಮಾತನಾಡಿ, ಈ ಕ್ಷೇತ್ರವು ನನ್ನ ಪಾಲಿಗೆ ದೈವ ಕ್ಷೇತ್ರವಾಗಿದೆ. ನನ್ನ ಮೇಲೆ ಜನ ಇಟ್ಟ ವಿಶ್ವಾಸವನ್ನ ಈಡೇರಿಸುವುದಾಗಿ ವಾಗ್ದಾನವನ್ನ ನೀಡಿದ್ರು. ಅವರು ಬಂದಂತ ದಿನಗಳು ಬಹಳ ಕಷ್ಟದ ದಿನಗಳಿತ್ತು. ಈ ಸಮಾಜದಲ್ಲಿ ಈ ಒಂದು ಕ್ಷೇತ್ರದಿಂದ ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರಕ್ಕೆ ಅವ್ರು ಏನು ಸಲ್ಲಿಸಿರ್ತಕ್ಕಂಥ ಸೇವೆ ಅವ್ರು ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿರ್ಲಿಲ್ಲ. ಆದ್ರೆ ಅವ್ರಿಗೆ ಏನೋ ಒಂದು ದೈವ ಶಕ್ತಿ ಇತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ದೈವ ಶಕ್ತಿಯಿಂದಲೇ ಇವತ್ತು ಈ ಒಂದು ಚುಂಚನಗಿರಿ ಕ್ಷೇತ್ರ ವಿಶ್ವದಲ್ಲೇ ಪರಿಸತಕ್ಕಂಥ ಒಂದು ವಾತಾವರಣ ನಾವು ಕಾಣ್ತಾ ಇದ್ದೇವೆ ಅನ್ನೋದು ನನ್ನ ಅಭಿಪ್ರಾಯ. ಮಂಡ್ಯ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ, ಚುನಾವಣೆಯಲ್ಲಿ ನಾನೇನು ಮತ ಕೇಳಕ್ಕೇನು ಹಳ್ಳಿ ಮೇಲೆ ಬರಲಿಲ್ಲ, ನೀವೇ ನನ್ನ ಆಯ್ಕೆ ಮಾಡಿದ್ದೀರಿ. ಆದ್ರೆ ಒಂದು ಮಂಡ್ಯ ಜಿಲ್ಲೆಯ ಜನತೆಗೆ ಈ ಒಂದು ಪುಣ್ಯ ಕ್ಷೇತ್ರದಿಂದ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ದ್ರೋಹ ಬಗೆದೆ ನಿಮ್ಮ ನಿರೀಕ್ಷೆಗಳನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಏನ್ ತರಬೇಕು ಅಂತಕ್ಕಂಥದ್ದಕ್ಕೆ ನಾನು ಈಗಾಗಲೇ ಪ್ರಯತ್ನವನ್ನೇನು ಪಟ್ಟಿದ್ದೇನೆ. 13ನೇ ವಾರ್ಷಿಕ ಪಟ್ಟಾಭಿಷೇಕ ಸಂಭ್ರಮದಲ್ಲಿರುವ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಪೀಠಾಸೀನರಾಗಿ ಆಶೀರ್ವಚನವನ್ನ ನೀಡಿದ್ರು. ಮುಂದುವರಿದ ಪೀಠ ಪರಂಪರೆಯಲ್ಲಿ ಬೇರಷ್ಟೇ ಇದ್ರೆ ಸಾಲದು, ಅದು ಬೆಳಿಬೇಕಲ್ವಾ. ಅದಕ್ಕೋಸ್ಕರ ಪೂಜ್ಯ ಗುರುಗಳ ಕನಸು ಈಗ ನಾವು ನನಸು ಮಾಡ್ತಾ ಇರೋದಲ್ಲ. ಪೂಜ್ಯ ಗುರುಗಳು ಅಂದೇ ಕನಸು ಕಂಡದ್ದು, ಅವರಿದ್ದ ಕಾಲದಲ್ಲಿಯೇ ಅದನ್ನ ರಿಯಲೈಸ್ ಮಾಡಿದ್ರು. ಅದನ್ನ ಒಂದು ಉತ್ಸವದ ರೂಪದಲ್ಲಿ ಈಗ ಅದನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ಪೂಜ್ಯ ಗುರುಗಳು ಕೇವಲ ಜನಪದ ಅಂತ ಅಷ್ಟೇ ಇದ್ದು ಇನ್ನು ಮುಂದಿನದು ಬೇಕಿಲ್ಲ ಅಂದಿದ್ರೆ, ಪೂಜ್ಯ ಗುರುಜಿಯವರು ಪ್ರಾರಂಭಿಸಿದ ಹೈಯರ್ ಎಜುಕೇಶನ್ ಫಸ್ಟ್ ಇನ್ಸ್ಟಿಟ್ಯೂಟ್ ಚಿಕ್ಕಮಗಳೂರಿನಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗೆಗೆ ಗುರುಗಳಿಗೆ 40 ವರ್ಷಗಳ ಹಿಂದೆಯೇ ಭಾರತ ಮುಂದುವರಿಬೇಕು, ನಮ್ಮ ಹಳ್ಳಿಯ ಮಕ್ಕಳು ಕೂಡ ಮೇಲ್ ಬರಬೇಕು ಅಂತ ಕನಸನ್ನ ಕಂಡದ್ದಕ್ಕೋಸ್ಕರ ಅಂತಹ ಒಂದು ಚಿಕ್ಕಮಗಳೂರಿನ ಅವತ್ತಿಗೆ ಒಂದು ಹಳ್ಳಿಯ ರೀತಿಯಲ್ಲಿ ಇದ್ದಂತಹದ್ದು ಬೆಂಗಳೂರಿನಲ್ಲಿ ಮಾಡಬಹುದಾಗಿತ್ತು, ಮಾಡಲಿಲ್ಲ.
ಮೊದಲ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ವಾಸ್ ಎಸ್ಟಾಬ್ಲಿಷ್ಡ್ ದೇರ್ ಇನ್ ಚಿಕ್ಕಮಗಳೂರು ಅಟ್ ದಟ್ ಕ್ಯಾಂಪಸ್. ಎರಡನೇ ಎಂಜಿನಿಯರಿಂಗ್ ಕಾಲೇಜ್ ದೊಡ್ಡಗುರುಗಳು, ಅದು ಕೂಡ ಚಿಕ್ಕಬಳ್ಳಾಪುರ, ಒಂದು ಹಳ್ಳಿಯ ರೀತಿಯಲ್ಲೇ ಇದ್ದಂತಹದ್ದು. ನಂತರದಲ್ಲಿ ನಮ್ಮ SJBIT ಕೆಂಗೇರಿ, ಪ್ರಕಾಶ್ ಮಾಸ್ವಾಮಿ ಹಿಂದೆ ಕುಳಿತಿದ್ದಾರೆ. ಮೂರನೆಯದು ಬಂದದ್ದು ಮತ್ತೆ, ನಾಲ್ಕನೇ ಎಂಜಿನಿಯರಿಂಗ್ ಕಾಲೇಜ್ ಬಂದದ್ದು ಮತ್ತೆ ಹಳ್ಳಿಯಲ್ಲಿ, ಎಲ್ಲಿ ನಮ್ಮ ಬೀಜನಗರದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಪೂಜ್ಯ ಗುರುಗಳು ಕೇವಲ ಜನಪದವನ್ನ ಅಷ್ಟೇ ಪ್ರೋತ್ಸಾಹಿಸಿ ಮುಂದಿನ ವಿಷನ್ ಇರಲಿಲ್ಲ ಅಂತಲ್ಲ, ಅವರಿಗೆ ವಿಷನ್ ಇದ್ದದ್ರಿಂದನೇ ಅವರ ಬದುಕಿನ ಕಾಲದಲ್ಲಿ ಎಲ್ಲ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಂದು ನಮ್ಮ ಹಳ್ಳಿಯ ಮಗ ಎಲ್ಲಿ ಅಷ್ಟು ಮೆರುಕಕ್ಕೂ ಕೂಡ ಹೋಗ್ಬೇಕು ಅಂತ ದೊಡ್ಡ ಕನಸನ್ನ ಕಂಡಂಥದ್ದು. ಅದಕ್ಕೆ ಪೂರಕವಾಗಿ ಅವರ ಕಂಡ ಕನಸನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಕೆಲಸ ಈಗ ಆಗ್ತಾ ಇದೆ. ಆವ ಗಾಡಿಯೊಳದಾವ ಧೂಳ್ಕಣವು. ಜೈ ಶ್ರೀ ಗುರುದೇವ್. ಆವ ಗಾಡಿಯೊಳದಾವ ಧೂಳ್ಕಣವು, ಆವ ಧೂಳ್ಕಣದೊಳದಾವ ಚೈತನ್ಯ ಕಣವು. ಜೀವವಿಂದ ಅಜ್ಞಾತ ಸೂತ್ರದ ಆಟದ ಗೊಂಬೆ, ಭಾವಿಸ ಆ ಸೂತ್ರಗಳ ಮಂಕುತಿಮ್ಮ. ಮಂಕುತಿಮ್ಮ ಕವಿಯ ಈ ಕಗ್ಗದ ಮಾತಿಗೆ ಅನುಗುಣವಾಗಿ ಕಣ್ಣಿಗೆ ಕಾಣದಿರುವ ಒಂದು ಶಕ್ತಿ ಈ ಜಗತ್ತಿನ ಇರುವಿಕೆಗೆ, ಅಸ್ತಿತ್ವಕ್ಕೆ ಕಾರಣ ಆಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಹಿಡಿದು ಹೊರಟಂತ ಮಕ್ಕಳಿಗೆ, ಜನಗಳಿಗೆ ಕಾಣದೇ ಇರತಕ್ಕಂಥ ಬೇರಿನ ರೂಪದ ದಿವ್ಯ ಶಕ್ತಿಯ ಅರಿವು ಆಗದೆ ಹೋದದ್ದೇ ಆದರೆ, ಬೇರನ್ನ ಕಳ್ಕೊಂಡಂತ ಮರಕ್ಕೆ ಒಂದು ದಿನವೂ ಕೂಡ ಅಸ್ತಿತ್ವ ಇಲ್ಲ, ಒಂದು ದಿನವೂ ಅಸ್ತಿತ್ವ ಇಲ್ಲ. ಬೇರಿನ ಸಹವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ಸೂರ್ಯನ ಬೆಳಕನ್ನು ಹೀರಿಕೊಂಡು ತನ್ನ ಅಸ್ತಿತ್ವಕ್ಕೋಸ್ಕರ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ತಾ ಇತ್ತು ಗಿಡ, ಫೋಟೋಸಿಂಥಸಿಸ್ ಎಫೆಕ್ಟ್ ನಿಮಗೆ ಗೊತ್ತು. ಅದೇ ಸೂರ್ಯ ಬೇರಿನ ಸಂಪರ್ಕ ಇಲ್ಲದೆ ಹೋದದ್ದೇ ಆದರೆ ಒಂದೇ ದಿನದಲ್ಲಿ ಅದನ್ನ ಸಾಯಿಸಿಬಿಡುತ್ತೆ. ಈ ಕಾರಣಕ್ಕೋಸ್ಕರ ಆವ ಗಾಳಿಯೊಳದಾವ ಧೂಳ್ಕಣವು, ಆವ ಧೂಳ್ಕಣದೊಳು ಅದಾವ ಚೈತನ್ಯ ಕಣವು. ಜೀವವು ಇಂಥ ಅಜ್ಞಾತ ಸೂತ್ರದ ಆಟದ ಗೊಂಬೆ, ಭಾವಿಸುವ ಸೂತ್ರಗಳ ಮಂಕುತಿಮ್ಮ. ಪೂಜ್ಯ ಗುರುಗಳ ಸಂಕಲ್ಪ. ಪಟ್ಟಾಭಿಷೇಕ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಪುರಸ್ಕಾರ ಮಾಡಲಾಯಿತು. ನೂರಾರು ಗಣ್ಯರು, ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ಸ್ಪೀಡ್ ನ್ಯೂಸ್ ಕನ್ನಡ, ಮಂಡ್ಯ.